ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಬಾಳೆಕಾಯಿನ ಬಳಸ್ಕೊಂಡು ಚಿಪ್ಸ್ ಮಾಡ್ತಾ ಇದ್ದೀನಿ. ನೀವು ಯಾವಾಗಲೂ ಬಾಳೆಕಾಯಿನ ಬಳಸ್ಕೊಂಡು ಇನ್ಸ್ಟೆಂಟ್ ಚಿಪ್ಸ್ ಮಾಡ್ಕೋತಾ ಇದ್ರಿ. ಇವತ್ತು ನಾನು 1 ವರ್ಷ ಇಟ್ಟರೂ ಹಾಳಾಗುವುದಿಲ್ಲ ಆ ರೀತಿ ಚಿಪ್ಸ್ನ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೊದಲು ನಾವು ಬಾಳೆಕಾಯಿನ ತೆಗೆದುಕೊಳ್ಬೇಕು. ಇದು ಹಸಿಕಾಯಿ, ಗ್ರೀನ್ ಕಲರ್ ಇರುವ ಕಾಯಿನ ತಗೊಳ್ಳಿ. ಹಣ್ಣಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಚಿಪ್ಸ್ ಬರುವುದಿಲ್ಲ, ಅದಕ್ಕೋಸ್ಕರ ಬಾಳೆಕಾಯಿನ ತಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ವರ್ಷ ಇಟ್ಟರೂ ಹಾಳಾಗುವುದಿಲ್ಲ. ಇವಾಗ ನೀವು ಮೊದಲು ಬಾಳೆಕಾಯಿನ ಸಿಪ್ಪೆನ ತೆಕ್ಕೊಳ್ಬೇಕು. ಸಿಪ್ಪೆ ತೆಗೆಯುವುದು ತುಂಬ ಸುಲಭ. ನೀವು ಚಾಕುವಿಂದ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು, ಸಿಪ್ಪೆ ತುಂಬ ಸುಲಭವಾಗಿ ಬರುತ್ತೆ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಮಾಡಿಕೊಳ್ಳಿ. ಈ ಬಾಳೆಕಾಯಿಯ ಸಿಪ್ಪೆ ತೆಗೆದ ನಂತರ ನೀವು ನೀರಿನಲ್ಲಿ ಇಟ್ಕೊಳ್ಳಿ. ನೀರಲ್ಲಿ ಇಡುವುದರಿಂದ ಬಾಳೆಕಾಯಿಯ ಕಲರ್ ಚೇಂಜ್ ಆಗೋದಿಲ್ಲ, ಇಲ್ಲದಿದ್ದರೆ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ನೋಡಿ, ಎಲ್ಲ ಬಾಳೆಕಾಯಿನೂ ನಾನು ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಸುಮಾರು ಒಂದು 2 ಡಜನ್ ಬಾಳೆಕಾಯಿ ಇದೆ. ನಾನು ಅಷ್ಟರದಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು, ಏನೂ ಆಗುವುದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿರುವುದರಿಂದ ನಾವು ವರ್ಷಗಟ್ಟಲೆ ಇಟ್ಕೊಳ್ಬೋದು, ಸ್ವಲ್ಪನೂ ಹಾಳಾಗುವುದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳುವುದರಿಂದ ನಾವು ಚಿಪ್ಸ್ ಮಾಡುವಾಗ ತುಂಬ ಬೇಗ ಆಗುತ್ತೆ. ನೋಡಿ, ಎಲ್ಲಾದರೂ ಸ್ವಲ್ಪ ಸಿಪ್ಪೆ ಉಳಿದ್ರೆ ಚಾಕುವಿಂದ ಈ ರೀತಿ ತೆಕ್ಕೊಂಡ್ರೆ ಸಾಕು, ಬರುತ್ತೆ ತುಂಬ ಸುಲಭವಾಗಿ. ನೋಡಿ, ಇವಾಗ ಎಲ್ಲ ಬಾಳೆಕಾಯಿಯ ಸಿಪ್ಪೆ ತೆಗೆದ ನಂತರ ನಾನು ನೀರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದರಿಂದ ನಾವು ಚಿಪ್ಸ್ ಮಾಡ್ಕೊಳ್ಬೇಕು. ನೀವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ಉದ್ದ ಅಥವಾ ರೌಂಡ್, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಮಾಡ್ಕೊಳ್ಳಿ. ನಾನು ನಿಮಗೆ ಇಲ್ಲಿ 2 ರೀತಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉದ್ದನೂ ತೋರಿಸ್ತಾ ಇದ್ದೀನಿ, ಸ್ವಲ್ಪ ರೌಂಡ್ ರೀತಿನೂ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಈ ಚಿಪ್ಸ್ ಮಾಡುವುದರಲ್ಲಿ ಚಿಪ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಬೇಗ ಬರುತ್ತೆ. ನಾವು ಆಲೂ ಚಿಪ್ಸ್ ಎದ್ರಲ್ಲಿ ಮಾಡ್ಕೊಳ್ತೀವಿ ಅದರಲ್ಲೇ ನೀವು ಮಾಡ್ಕೊಳ್ಳಿ. ಈ ರೀತಿ ಚಿಪ್ಸ್ ಮಾಡ್ಕೊಂಡ ನಂತರ ನೀರಲ್ಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಆಲೂ ಚಿಪ್ಸ್ ಯಾವ ರೀತಿ ಇರುತ್ತೆ ರೌಂಡಾಗಿ ಆ ರೀತಿಯೂ ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಬೇಗ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಎಲ್ಲನೂ ಇದೇ ರೀತಿ ರೌಂಡಾಗಿ ಮಾಡ್ಕೊಂಡ ನಂತರ ನೀರಲ್ಲಿ ಹಾಕ್ಕೊಳ್ಳಿ, ತುಂಬ ಬೇಗ ರೆಡಿಯಾಗುತ್ತೆ. ನಾನೊಂದು 5-6 ಕಾಯಿಯಲ್ಲಿ ಮಾತ್ರ ಉದ್ದನೆ ಮಾಡ್ಕೊಂಡಿದ್ದೀನಿ, ಮಿಕ್ಕಿರೋದರೆಲ್ಲ ರೌಂಡ್ ರೀತಿಯೇ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಬೊಗಣೆ ಇಟ್ಟು ಅದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಕಡಿಮೆ ಆದರೂ ನಡೆಯುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕುವುದರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಮುಚ್ಚಳ ಮುಚ್ಚಿ 1 ಕುದಿ ಬರುವವರೆಗೂ ನೀರನ್ನು ಕುದಿಸ್ಕೊಳ್ಬೇಕು. ಕುದಿ ಬಂದ ನಂತರ ಇವಾಗ ನಾವು ಬಾಳೆಕಾಯಿಯ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾತ್ರ ಒಂದೇ ಕುದಿ ಬರುವ ತನಕ ಕುದಿಸ್ಕೊಳ್ಬೇಕು. ಜಾಸ್ತಿ ಕುದಿಸ್ಕೊಂಡ್ರೆ ಚಿಪ್ಸ್ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. 1 ಕುದಿ ಬಂದರೆ ಸಾಕು, ಚಿಪ್ಸ್ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ, ಇವಾಗ 1 ಕುದಿ ಬರುವವರೆಗೂ ನೀವು ಕುದಿಸ್ಕೊಳ್ಳಿ. ನೋಡಿ, ಕುದಿ ಬರ್ತಾ ಇದೆ. ಈ ರೀತಿ ಕುದಿ ಬಂದರೆ ಸಾಕು, ಜಾಸ್ತಿ ಏನು ಕುದಿಯೋದು ಬೇಕಾಗುವುದಿಲ್ಲ. ನಿಮಗೆ ಗೊತ್ತಾಗುತ್ತೆ, ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಸ್ವಲ್ಪ ಸಾಫ್ಟ್ ಅನಿಸಿದ್ರೆ ಸಾಕು, ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಬಹುದು. ನೀವು ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಕುದಿಸ್ತಾ ಇಲ್ಲ, 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಕುದಿ ಮೇಲೆ ಬಂದರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಆಫ್ ಮಾಡಿದ ತಕ್ಷಣವೇ ನೀವು ಚಿಪ್ಸನ್ನು ತೆಕ್ಕೊಳ್ಬೇಕು. ಏಕೆಂದರೆ ತಣ್ಣಗಾಗಲು ಬಿಟ್ಟರೆ ತುಂಬಾ ಸಾಫ್ಟ್ ಆಗುತ್ತೆ, ನೀರು ತುಂಬ ಬಿಸಿ ಇರುತ್ತೆ, ಅದಕ್ಕೋಸ್ಕರ. ಈ ರೀತಿ ಜಾರಿಯಿಂದ ತೆಕ್ಕೊಂಡ್ರೆ ತುಂಬ ಬೇಗ ಬರುತ್ತೆ. ನೋಡಿ, ನೀವು ಬಿಸಿಲಿನಲ್ಲಿ ಹಾಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಕವರ್ ಮೇಲೆ. ನೀವು ಬೇಕಾದರೆ ಫ್ಯಾನಿನ ಕೆಳಗಡೆನೂ ಹಾಕೊಂಡ್ರೂ ನಡೆಯುತ್ತೆ. 1 ದಿವಸದ ಬಿಸಿಲು ಹಾಕಿದರೆ ಸಾಕು, ತುಂಬ ಬೇಗ ಒಣಗುತ್ತೆ ಹಾಗೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಸಾಯಂಕಾಲದ ಹೊತ್ತಿಗೆ ತುಂಬಾ ಚೆನ್ನಾಗಿ
ಇದು ಒಣಗಿರುತ್ತೆ. ನೀವು ಒಂದು 2 ದಿವಸ ಒಣಗಿಸಿದ್ರೆ ಸಾಕು, ವರ್ಷ ಪೂರ್ತಿ ಒಣಗಿಸೋದು ಬೇಕಾಗುವುದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಚಿಪ್ಸ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಕಲರು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಕಪ್ಪಾಗಿಲ್ಲ ಏನಿಲ್ಲ, ಕಲರ್ ತುಂಬ ಚೆನ್ನಾಗಿ ಬಂದಿದೆ. ನಾವು ಅರಿಶಿನ ಪುಡಿ ಹಾಕಿರೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪನೂ ಅಂಟುವುದಿಲ್ಲ ಏನಿಲ್ಲ, ಯಾವ ರೀತಿ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದನ್ನೆಲ್ಲನೂ ತೆಗೆದುಕೊಂಡು ಇನ್ನೊಂದು ದಿವಸ ಬಿಸಿಲಿನಲ್ಲಿ ಇಟ್ಟಿದ್ರೆ ಸಾಕು. ಈ ರೀತಿ ಪರಾತಿನಲ್ಲಿ ಹಾಕಿ ಬಿಸಿಲಿಡಿ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಯಾವಾಗ ಬೇಕು ಆವಾಗ ಸ್ವಲ್ಪ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ಸಾಕು. ಬೇಕಾಗಿರೋ ಮಸಾಲೆ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.